ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಅಧಿಕಾರಿಗಳು, ತಹಸೀಲ್ದಾರರು, ಇಒ ಮತ್ತು ಎಲ್ಲ ಅಧಿಕಾರಿಗಳು ಸೇರಿ ಶಾಸಕರು ಮತ್ತು ತಾಲೂಕಿನ ಆಡಳಿತ ನಡೆ ಗ್ರಾಮದ ಕಡೆ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ 28 ಗ್ರಾಮ ಪಂಚಾಯಿತಿ ಇವತ್ತು ಫೈನಲ್ ಆಗಿದೆ. 28 ಗ್ರಾಮ ಪಂಚಾಯಿತಿ ಕೂಡ ಇವತ್ತು ಫೈನಲ್ ಆಗಿರೋದು. ನಮಗೆ 28 ಗ್ರಾಮ ಪಂಚಾಯಿತಿಯಿಂದ ನಮಗೆ 4788 ಅಪ್ಲಿಕೇಶನ್ಸ್ ಬಂದಿತ್ತು ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂಗೆ. ಅದರಲ್ಲಿ ಈಗ 4788 ಅಪ್ಲಿಕೇಶನ್ಸ್ ಅಲ್ಲಿ 3092 ಅಪ್ಲಿಕೇಶನ್ಸ್ ಕ್ಲಿಯರ್ ಆಗಿದೆ. ಎಲ್ಲ ಇಲಾಖೆಗಳದು, ಸರ್ವೆ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಮತ್ತು ನಮ್ಮ PRD ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳು ಸೇರಿ 3900 ಅಪ್ಲಿಕೇಶನ್ಸ್ ಕ್ಲಿಯರ್ ಮಾಡಿದ್ದಾರೆ. ಮತ್ತು ಬಾಕಿ ಉಳ್ಕೊಂಡದ್ದು 1696 ಅಪ್ಲಿಕೇಶನ್ಸ್ ಬಾಕಿ ಇದೆ. ಅದು ಪ್ರೊಸೀಜರ್ ಪ್ರಕಾರ ಮಾಡೋಂಥದ್ದು. ಅದನ್ನು ಒತ್ತುವರಿ, ಕೆರೆ ಒತ್ತುವರಿ, ಮಶಾನ ಒತ್ತುವರಿ, ಬೇರೆ ಬೇರೆ ರೀತಿ ಇರೋದು. ಅದು ಪ್ರೊಸೀಜರ್ಸು ಸ್ವಲ್ಪ ಲೇಟ್ ಆಗ್ತದೆ. ಅದ್ರ ಪ್ರಕಾರ ಅದು ಕೂಡ ಕ್ಲಿಯರ್ ಮಾಡೋಂಥದ್ದು. ಅದರಲ್ಲಿ ವಿಶೇಷವಾಗಿ ರೇಷನ್ ಕಾರ್ಡು ನನಗೆ ಈ ಕಾರ್ಯಕ್ರಮ ಮಾಡಿದ ಮೇಲೆ ನನಗೆ ಅನಿಸಿದ್ದೇನಂತಂದರೆ, ನಿಜವಾಗ್ಲೂ ಯಾವ ಥರ ಜನ ಇನ್ನೂ ಇದ್ದಾರೆ ಗೊತ್ತಿಲ್ಲದಂಥ ಜನ, ಸರ್ಕಾರ ಇಲಾಖೆ ಕಾರ್ಯಕ್ರಮಗಳೇ ಗೊತ್ತಿಲ್ಲದಂಥದ್ದು, ಮಾಡಿಸ್ಕೊಳಕ್ಕೆ ಆಗದೆ ಮಾಡಿಸ್ಕೊಡೋರು ಕೂಡ ಇಲ್ವೇನೋ ಅಂತೇಳಿ ಅನಿಸ್ತು. ಅದರಲ್ಲಿ ರೇಷನ್ ಕಾರ್ಡ್ಸು ನಮಗೆ ಈ ಇಲಾಖೆಗಳಲ್ಲಿ, ಈ ಪಂಚಾಯತಿಗಳಲ್ಲಿ 249 ರೇಷನ್ ಕಾರ್ಡ್ಗಳು ಹೊಸದಾಗಿ ಮಾಡಿಕೊಟ್ಟಂಥದ್ದು ಕೂಡ ಈಗ ಈ ಕಾರ್ಯಕ್ರಮದಲ್ಲಿ ಕ್ಲಿಯರ್ ಆಗಿರೋದು. ಮತ್ತು ಅದ್ರ ಜೊತೆಗೆ ಪೌತೆ ಖಾತೆ 2539 ಪೌತೆ ಖಾತೆ ಮಾಡಿದ್ದೀವಿ ನಾವು. 2539 ಪೌತೆ ಖಾತೆಗಳನ್ನು ಮಾಡೋಂಥದ್ದಿರ್ಬೋದು. ಆಮೇಲೆ ಫೆನ್ಷನ್ಸ್ ಈಗ ನೀವು ನೋಡಿದೀನಿ, ನೀವು ಸುಮಾರು ಜನ ಫೆನ್ಷನ್ಸ್ ಕೂಡ ಮಾಡಿಸ್ಕೊಳೋದು ಗೊತ್ತಿಲ್ಲದೆ ತುಂಬ ಅಪ್ಲಿಕೇಶನ್ಸ್ ಬರೀತು. ಅದು ಸ್ಪಾಟಲ್ಲೇ ಕ್ಲಿಯರ್ ಮಾಡೋಂಥದ್ದು. ಅದು ಕೂಡ ನಾವು 237 ಅಪ್ಲಿಕೇಶನ್ಸು ಈಗ ತಕ್ಷಣ ಕ್ಲಿಯರ್ ಮಾಡಿದ್ದೀವಿ ನಾವು. ಅದ್ರ ಜೊತೆಗೆ NOCಗಳು ಕೊಡಂಥದ್ದು ಗ್ರಾಮ ಪಂಚಾಯತಿ ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಮನೆ ಕಟ್ಕೊಂಡಿದ್ರೆ ಅದಕ್ಕೆ ಗ್ರಾಮ ಪಂಚಾಯತಿ ಅದು ರೆವಿನ್ಯೂ ಇಬ್ಬರು NOC ಕೊಡ್ತಾ ಇರಲಿಲ್ಲ. ಅವನು ಕರೆಂಟ್ ತಗೋಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇತ್ತು. ರೆವಿನ್ಯೂ ಇಲಾಖೆ ತಹಸೀಲ್ದಾರು ಮತ್ತು ಇಒ ಅವರು ಕೂಡ ಮಾತಾಡಿಕೊಂಡು NOC ಕೊಡಂಥದ್ದು 72, ಒಟ್ಟು 3092 ಅಪ್ಲಿಕೇಶನ್ಸು ನಮ್ಮಲ್ಲಿ ಕ್ಲಿಯರ್ ಆಗಿರೋಂಥದ್ದು. ಅದರಲ್ಲಿ ಇನ್ನೊಂದು ವಿಶೇಷ, ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಕೃಷಿ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರು. ಕಂದಾಯ ಮಂತ್ರಿಗಳು, ಕೃಷಿ ಮಂತ್ರಿಗಳೆಲ್ಲ ಕಂದಾಯ ಮಂತ್ರಿಗಳು ಕೃಷ್ಣ ಬೈರೇಗೌಡರು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಗೆ ಒಳ್ಳೆ ಒಳ್ಳೆ ಯೋಜನೆಗಳನ್ನು, ತೀರ್ಮಾನಗಳನ್ನು, ಕಾರ್ಯಕ್ರಮ ಕೊಟ್ಟಿದ್ರಲ್ಲಿ ಉಪಗ್ರಾಮಗಳು ಸುಮಾರು ಮನೆಗಳು 100 ಮನೆ, 50 ಮನೆ ಈ ಥರ ಮನೆ ಇರ್ತದೆ. ಅದು ಸರ್ಕಾರಿ ಸರ್ವೆ ನಂಬರ್ ಅಂತ ಇರ್ತದೆ, ಇಲ್ಲ ಖಾಸಗಿಯವನು ಯಾರೋ ಒಬ್ಬನ ಹೆಸರು ಇರ್ತದೆ. ಅಂಥವನ್ನ ಉಪಗ್ರಾಮಗಳಂತ ಮಾಡೋದು, 30 ಉಪಗ್ರಾಮಗಳು ಮಾಡೋದು ಅಂತ ತೀರ್ಮಾನ ತಗೊಂಡು ಅದರಲ್ಲಿ 18 ಉಪಗ್ರಾಮಗಳು ಕ್ಲಿಯರ್ ಆಗಿದೆ. ಇನ್ನು 12 ನಾವು ಪ್ರಪೋಸಲ್ಸ್ ತಗೊಂಡಿದ್ದೀವಿ. ಅದ್ರ ಜೊತೆಗೆ ನಮಗೆ ಸೈಟ್ಲೆಸ್ ಮತ್ತು ಹೌಸ್ಲೆಸ್ ನಮ್ಮ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ವತಿಯಿಂದ 28 ಗ್ರಾಮ ಪಂಚಾಯತಿಯಲ್ಲಿ ನಮಗೆ ಸೈಟ್ಗಳಿಗೆ ಅಂತೇಳಿ 378 ಅಪ್ಲಿಕೇಶನ್ಸ್ ಬಂದಿದೆ. ಅದ್ರ ಜೊತೆಗೆ ಈ ಸೈಟ್ಲೆಸ್ನ ಒಂದು ದೊಡ್ಡ ಆಂದೋಲನ ಮಾಡಬೇಕು. ಎಷ್ಟಾದರೂ ಇರಲಿ ತಾಲೂಕಲ್ಲಿ, ಅದು ನಗರಸಭೆ ಆಗಿರ್ಬೋದು, 28 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರ್ಯಾರಿಗೂ ಸೈಟ್ ಇಲ್ಲೋ ಎಲ್ಲರಿಗೂ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡಿದ್ವಿ. ನಗರಸಭೆಯಲ್ಲಿ 1200 ಜನಕ್ಕೆ ಜಾಗವನ್ನು ಗುರುತಿಸಿ ಈಗಾಗಲೇ ಹಕ್ಕುಪತ್ರಗಳಿಗೆ ರಾಜೀವ್ ಗಾಂಧಿ ಬೋರ್ಡ್ ಕಳಿಸಿದ್ವಿ. ಮತ್ತು ನಮ್ಮಲ್ಲೂ ಕೂಡ ಸುಮಾರು ಒಂದು 7-8 ಸಾವಿರ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಸೈಟ್ಲೆಸ್ ಅನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ಜಮೀನು ಗುರುತಿಸುವಂಥದ್ದು ಕೂಡ ಈಗಾಗಲೇ ತಹಸೀಲ್ದಾರರು 82 ಎಕರೆನ ಕ್ಲಿಯರ್ ಮಾಡಿದ್ದಾರೆ. ಪ್ಲಸ್ 28 ಎಕರೆ ಈಗಾಗಲೇ ಅದು ಪ್ರಪೋಸಲ್ಸ್ ಸರ್ಕಾರಕ್ಕೆ ಹೋಗಿದೆ. ಈಗ ನಾವು ನಮ್ಮ ಹತ್ರ ಈಗ ಸೈಟ್, ಈಗ ನಮ್ಮ ಜಮೀನು ಈಗ ಗುರುತಿಸಿರೋ ಪ್ರಕಾರ 2292 ಸೈಟ್ಗಳನ್ನು ಕೊಡ್ಬೋದು. ಅಷ್ಟು ಜಮೀನು ಕೂಡ ಈಗಾಗಲೇ ಗುರುತಿಸಿದ್ದೇವೆ ನಾವು. ಆಮೇಲೆ ಹೌಸ್ಲೆಸ್ ಅರ್ಜಿಗಳು ಕೂಡ ನಮಗೆ ಸುಮಾರು 500 ಅಪ್ಲಿಕೇಶನ್ಸ್ ಬಂದಿದೆ. ಅದನ್ನು ನಮಗೆ ಸರ್ಕಾರ ಮನೆಗಳನ್ನು ಕ್ಲಿಯರ್ ಮಾಡಿದ ತಕ್ಷಣ ಅವು ಕೂಡ ಕ್ಲಿಯರ್ ಮಾಡ್ತೀವಿ. ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಇದು. ಎಲ್ಲ ಸಾಮಾನ್ಯ ಜನ, ಬಡವರು, ಯಾವ್ಯಾವ ಇಲಾಖೆಗಳಿಂದ ಏನೇನು ಕಾರ್ಯಕ್ರಮಗಳಿದೆ ಅಂತ ಗೊತ್ತಿಲ್ಲದೆ ಇದ್ದಂಥವ್ರು ಅವ್ರನ್ನ ಗುರುಸಂಥದ್ದು ಈ ಕಾರ್ಯಕ್ರಮ ಮುಖಾಂತರ ಆಯಿತು. ಅದ್ರ ಜೊತೆಗೆ ಮಿಲಿಟರಿ ಸೈನಿಕರಿಗೆ ಒಂದು ಫ್ರೀ ಸೈಟ್ ಕೊಡಬೇಕು ಅಂತೇಳಿ ತಗೊಂಡಂಥ ತೀರ್ಮಾನ. ಅದು ಈಗ ನಾವು ದಿನಹಳ್ಳಿ ಹತ್ರ ಸುಮಾರು 5 ಎಕರೆ 32 ಅಪ್ಲಿಕೇಶನ್ಸ್ ಬಂದಿದೆ. 5 ಎಕರೆ ಜಾಗವನ್ನು ಕೂಡ ಗುರುತಿಸಿದ್ವಿ. ರಿಟೈರ್ಡ್ ಆಗಿರೋದು ಸೈನಿಕರು ಕೂಡ ನಾವು
ಫ್ರೀ ಸೈಟನ್ನು ಕೊಡುವಂಥದ್ದು ಕೂಡ ಆಗಿದೆ. ಇಂಥ ಸುಮಾರು ಕಾರ್ಯಕ್ರಮಗಳ ಯೋಜನೆಗಳನ್ನು ಈ ನಮ್ಮ ಕಾರ್ಯಕ್ರಮ ಮುಖಾಂತರ ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳು 32 ಎಲ್ಲ ಇಲಾಖೆಗಳು ಬೆಳಗ್ಗೆ 9:00ವರೆಗೆ ನಾವು ತಹಸೀಲ್ದಾರ್ ಆಫೀಸ್ ಸರ್ಕಾರಿ ಬಸ್ಸನ್ನು ಹತ್ತಿದ್ರೆ ಮತ್ತೆ 3 ಪಂಚಾಯತಿ ಪ್ರತಿ ಪಂಚಾಯತಿಯಲ್ಲೂ ಕೂಡ ಯಾವುದೇ ಇಲಾಖೆ ಸಂಬಂಧಪಟ್ಟಂತ ಅರ್ಜಿಗಳನ್ನು ತಗೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಸ್ಪಾಟಲ್ಲೇ ಕ್ಲಿಯರ್ ಮಾಡೋಂಥದ್ದು ಯಾವುದೋ ಕ್ಲಿಯರ್ ಮಾಡೋಂಥದ್ದು ಮತ್ತೆ ಪ್ರೊಸೀಜರ್ ಪ್ರಕಾರ ಟೈಮ್ ತಗೊಳ್ಳೋಂಥದ್ದು ಅದನ್ನು ಕೂಡ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ವಿ. ಇಷ್ಟು ದಿವಸ ಒಳಗಡೆ ಕ್ಲಿಯರ್ ಮಾಡಬೇಕು ಅಂತೇಳಿ ತುಂಬಾ ಸಕ್ಸಸ್ ಆಗಿದೆ. ಇದೊಂದು ಕಾರ್ಯಕ್ರಮ ರಾಜ್ಯದಲ್ಲೇ ಒಂದು ಮಾದರಿ ಕಾರ್ಯಕ್ರಮ ಆಗಿದೆ. ಇದು ಮಾಲೂರಿಂದ ಪ್ರಾರಂಭ ಆಗುತ್ತದ್ದು. ಇದು ಎಲ್ಲ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಕೂಡ ಈ ಕಾರ್ಯಕ್ರಮ ಶುರು ಮಾಡ್ತಾ ಇರೋದು ಕೂಡ ನೋಡ್ತಾ ಇದೀವಿ. ಅದೇನೇ ಆದರೂ ಕೂಡ ಇವತ್ತು ತಾಲೂಕಲ್ಲಿ 28 ಗ್ರಾಮ ಪಂಚಾಯತಿ ಆಡಳಿತ ಸಹಕಾರ ಕೊಟ್ಟಿದ್ದು, ಸಾರ್ವಜನಿಕರ ಸಹಕಾರ ಕೊಟ್ಟಿದ್ದು, ವಿಶೇಷವಾಗಿ ನಮ್ಮ ಎಲ್ಲ ಅಧಿಕಾರಿಗಳ ಸಹಕಾರ ಕೊಟ್ಟಿದ್ದು. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಯಾವುದೇ ರಾಜಕೀಯ ಬೆರೆಸದೆ ಯಾವುದೇ ರಾಜಕಾರಣಗಳನ್ನ ವೇದಿಕೆ ಮೇಲೆ ಕರೆಸಿಕೊಂಡು ರಾಜಕೀಯ ಕಾರ್ಯಕ್ರಮ ಆಗಬಾರ್ದು. ಅದು ಸಾರ್ವಜನಿಕರು ಅಧಿಕಾರಿಗಳ ಸಭೆ ಆಗಬೇಕು, ಸಾರ್ವಜನಿಕರ ಕುಂದುಕೊರತೆ ಸಭೆ ಆಗಬೇಕು ಅಂತೇಳಿ ತಗೊಂಡಂಥ ತೀರ್ಮಾನ ಎಲ್ಲ ನಮ್ಮ ನಾಯಕರುಗಳು ಕೂಡ ನಾವು ವೇದಿಕೆ ಮೇಲೆ ನಾನು ನಮ್ಮ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕೂತ್ಕೊಂಡ್ರೆ ಎಲ್ಲ ನಾಯಕರುಗಳು ಕೂಡ ಅದೆಷ್ಟೇ ಸೀನಿಯರ್ ನಾಯಕರುಗಳು ಕೂಡ ಕೆಳಗಡೆ ಕೂತ್ಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡಿ 28 ಗ್ರಾಮ ಪಂಚಾಯತಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ನಾನು ಅವ್ರಿಗೂ ಕೂಡ ಧನ್ಯವಾದಗಳು, ಅಧಿಕಾರಿಗಳಿಗೆ ಎಲ್ಲರೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನಮಸ್ಕಾರ. ಇನ್ನೇನು ಕೇಳೋದಿದ್ದೆ ನೀವು? ಪ್ರತಿ ವರ್ಷ ಎಷ್ಟೇ ಕಷ್ಟ ಆದರೂ ಕೂಡ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳು ನಾನು ಕೂಡ ತೀರ್ಮಾನ ತಗೊಂಡಿದ್ವಿ. ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತೀವಿ. ಹೆಚ್ಚಿಗೆ ಇಲಾಖೆಗಳಂದ್ರೆ ಕಂದಾಯ ಇಲಾಖೆ ಮತ್ತೆ ರೇಷನ್ ಕಾರ್ಡ್, ಸರ್ವೆ ಇಲಾಖೆ, RDPR, ಆಮೇಲೆ ಮಾಮೂಲಿ ಸೊನ್ನೆ ಎಲ್ಲ ಇಲಾಖೆಗಳು ಸ್ವಲ್ಪ ಬಂದಿದೆ. ಹೆಚ್ಚಿಗೆ ಇದೇ ಇಲಾಖೆಗಳು ಜಾಸ್ತಿ ಇದೆ. ಹೌದು, ನಗರಸಭೆಗಳು ಕೂಡ ಅಷ್ಟೇ. ಇದಾದ್ಮೇಲೆ ನಾನು ನಗರಸಭೆ ವಾರ್ಡ್ ಇದೇ ರೀತಿ ಎಲ್ಲ ಸಭೆಗಳನ್ನ ಮಾಡಬೇಕು. ಅಲ್ಲಿ ನಿಜವಾಗ್ಲೂ ವಂಚಿತರು ಯಾರಿದ್ದಾರೆ ಸರ್ಕಾರಿ ಕಾರ್ಯಕ್ರಮಗಳು ಅವರು ಕೂಡ ತಲುಪಿಸುವಂತ ಕೆಲಸ ಮಾಡಬೇಕು. ಮತ್ತೆ ವಿಶೇಷವಾಗಿ ಈ ಬ್ರೋಕರ್ಗಳು, ಮಧ್ಯವರ್ತಿಗಳು ಅಂತಾರೆ ಅವ್ರನ್ನ, ಅವರು ತುಂಬಾ ಹಾವಳಿ ಆಗಿತ್ತು. ಅದನ್ನು ತಪ್ಪಿಸ್ಬೇಕು ಅಂತೇಳಿ ಈ ತರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ನೇರವಾಗಿ ಜನರ ಮುಂದೆ ಧೈರ್ಯವಾಗಿ ಹೋಗ್ಬೇಕು ಅಂತ ತಗೊಂಡ ತೀರ್ಮಾನ ನಾನು ಮತ್ತೆ ನಮ್ಮ ಅಧಿಕಾರಿಗಳು ಕೂಡ, ಅದು ತುಂಬಾ ಅನುಕೂಲ ಕೂಡ ಆಗ್ತಾ ಇದೆ.